ರಾಣಿಪುರ ಪರವಾಗಿ ಇರುವ ಬ್ಯಾಟ್ಸ್ಮನ್ ಗಳಾಗಮನವಾಗಿದೆ. ರೋಷನ್ ಜೊತೆಗೂಡುತ್ತಾ ಮಿಲ್ಟನ್. ಸ್ಟ್ರೈಕರ್ ತುದಿಯಲ್ಲಿ ರೋಷನ್ ಇದ್ರೆ ದಾಳಿಗಾರಿಕೆಯಲ್ಲಿ ರೆಡಿ. ಸಿರಿಲ್ ದಾಳಿಗಾರಿಕೆಯ ಪ್ರಪ್ರಥಮ ಚೆಂಡನೆಸಬೇಕಾಗಿದೆ. ಇರುವರು ಕೂಡ ಅನುಭವಿ ದಾಂಡಿಗರು. ರಾಣಿಪುರ ಪರವಾಗಿ ಬಹುಶಃ ಅತ್ಯಂತ ಸೊಗಸಾದ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗಿದೆ. ಕಾರಣ ಇದು ನಾಕ್ಔಟ್ ಮಾದರಿಯ ಪಂದ್ಯಾಟ. ಗೆದ್ದರೆ ಮಾತ್ರ ಉಳಿಗಾಲ, ಒಂದು ವೇಳೆ ಸೋತ್ರೆ ಖಂಡಿತ ಇಲ್ಲಿ ಆಡಿದ ಅನುಭವ ಮಾತ್ರ. ಓವರ್ನ ಪ್ರಥಮ ಚೆಂಡನ್ನು ಸೊಗಸಾದ ರೀತಿಯಲ್ಲಿ ದಾಡಿಸುವಂತ ಪ್ರಯತ್ನ. ಆದರೆ 30 yards ಒಳಭಾಗದಲ್ಲಿ ಕ್ಷೇತ್ರಪಾಲನೆಗಳು ಪಡುವಂತ ಸಾಧ್ಯತೆ ಇತ್ತು. ಆದರೆ ಇಲ್ಲಿ ಕ್ಷೇತ್ರಪಾಲನೆ ಕೊರತೆ, ಒಂಟಿ ಅಂಕಗಳೊಂದಿಗೆ ಖಾತೆ ಭರ್ಜರಿಯಾಗಿ ಉದ್ಘಾಟನೆಗೊಳ್ಳುತ್ತಾ ಇದೆ. ಬಹುಶಃ ಪವರ್ ಪ್ಲೇನ ಕೊನೆಯ 4 ಚೆಂಡುಗಳು ಬಾಕಿ ಇದೆ. ತೃತೀಯ ಬಾರಿ ಬಲವಾಗಿ ದಾಟಿಸುವ ಪ್ರಯತ್ನ ಈ ಬಾರಿ ಸೊಗಸಾದ ದಂಡನೆ ಆಗ್ತಾ ಇದೆ. ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ತುದಿಯಲ್ಲಿ ಮಗದೊಮ್ಮೆ 6 ಓಟಗಳ ಗಳಿಕೆಯೊಂದಿಗೆ ಈ ಒಂದು ಪವರ್ ಪ್ಲೇ ಅವಧಿಯನ್ನು ಅತ್ಯಂತ ಚುರುಕಾಗಿ ಬಳಸಿಕೊಳ್ಳುತ್ತಾ ಇದೆ ಮಿಸ್ಟರ್ ರೋಷನ್. ರಾಣಿಪುರ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 8ರ ಗಳಿಕೆಯಾಗಿದೆ. ಆದರೆ ಸಿರಿಲ್ ದಾಳಿಗಾರಿಕೆ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳಬೇಕಾಗಿದೆ. ದುಬಾರಿ ಓವರ್ ಆಗುವ ಸಾಧ್ಯತೆ. ಮಗದೊಮ್ಮೆ ನೋ ಬಾಲ್ +1. 2 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ಳುತ್ತಾ ಇದೆ. ಹಳಿ ತಪ್ತಾ ಇದೆ ಸಿರಿಲ್ ದಾಳಿಗಾರಿಕೆ. 5ನೇ ಚೆಂಡು, ಪಂಚಮಿ ಚೆಂಡನ್ನ ಮಗದೊಮ್ಮೆ ರೋಷನ್ ಕಡೆಗೆ ಸಿಗಬೇಕಾಗಿದೆ. ಈಗಾಗಲೇ ಸಿಕ್ಸರ್ ನ ಸಿಡಿಸಿರುವಂತಹ ಆಟಗಾರ ಈತ. 5ನೇ ಚೆಂಡು ಮಗದೊಮ್ಮೆ ಮೋಕ ಸಿಕ್ಸರ್ ದಾಖಲಾಗ್ತಾ ಇದೆ. ಬಹುಶಃ ಮಿಡ್ ವಿಕೆಟ್ ತುದಿಯಲ್ಲಿ ಮಗದೊಮ್ಮೆ ರೋಷಾವೇಶದ ಹೊಡೆತಗಳು ದಾಖಲಾಗ್ತಾ ಇದೆ. ದ್ವಿತೀಯ ಷಡ್ಕ ಈತನ ದಂಡಿನಿಂದ ಅಂಕಿಅಂಶ ಪಟ್ಟಿಗೆ ರಾಕೆಟ್ ವೇಗ ದೊರಕುತ್ತಾ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ 17ರ ಗಳಿಕೆ ಆಗುವುದಾದ್ರೆ ಎಕ್ಸ್ಪೆನ್ಸಿವ್ ಓವರ್ ಆಗ್ತಾ ಇದೆ ಸಿರಿಲ್ ದಾಳಿಗಾರಿಕೆ. ಕೊನೆಯ ಚೆಂಡು ಮಗದ ಬಲವಾಗಿ ದಾಟಿಸುವಂತಹ ಪ್ರಯತ್ನ. ಇಲ್ಲಿ ಡಾಟ್ ಡೆಲಿವರಿಯೊಂದಿಗೆ ಆರಂಭಿಕ ಓವರ್, ಪವರ್ ಪ್ಲೇ ಓವರ್ ಮುಕ್ತಾಯ ಕಾಣ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್ ಸ್ಕೋರ್ ಕಾರ್ಡ್ ಶೋಸ್ 17. ಲಿಸ್ಟನ್ ಕೂಡ ದುಬಾರಿಯಾಗುವಂತ ಲಕ್ಷಣಗಳು. ಬಹುಶಃ ಫ್ರೀ ಹಿಟ್ ಜೀವಂತವಾಗಿದೆ. ನೋ ಬಾಲ್ +1 ಒಂದಿಗೆ ಅಂಕಿಅಂಶ ಪಟ್ಟಿ 28ರಲ್ಲಿ. ದಯಮಾಡಿ ಈ ನಮ್ಮ ಕ್ರೀಡಾಕೂಟಕ್ಕೆ ಪಿಚ್ ಅನ್ನು ಮಾಡಿಕೊಟ್ಟ ನಜೀರ್ ಮತ್ತು ಸಮಾದ್ ಇವರಿಗೆ ಲಾಯ್ಸನ್ ಅವರು ನೆನಪಿನ ಕಾಣಿ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಜೇಸನ್ ಇವರು ಸವಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಬಹುಶಃ ಇಲ್ಲಿ ಇರುವ ಬ್ಯಾಟ್ಸ್ಮನ್ ಗಳು ಕೂಡ ಚೆಂಡಿಗೆ ಮೈದಾನದ ದಶ ದಿಕ್ಕುಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ನಿಶ್ಚಯ ಮುಂದುವರಿಸಿಕೊಳ್ಳುವ ಭಾಗದೊಮ್ಮೆ ಸೊಗಸಾದ ಬ್ಯಾಟಿಂಗ್ ನೋಡಿ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಗಳ ಸುರಿಮಳೆಯಾಗ್ತಾ ಇದೆ. ರಾಣಿಪುರ ಕಡೆಯ ಸಾಮ್ರಾಜ್ಯ ಬಹಳಷ್ಟು ವಿಸ್ತಾರವಾಗ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 39ರ ಗಳಿಕೆ ಆಗ್ತಾ ಇದೆ. 40 ಸ್ಕೋರ್ ಬೋರ್ಡ್ ನಲ್ಲಿ 40ರ ಗಳಿಕೆಯಾಗಿದೆ. ಮುಂದುವರಿಸಿಕೊಳ್ಳಬೇಕಾಗಿದೆ, ಎಚ್ಚೆತ್ತುಕೊಳ್ಳಬೇಕಾಗಿದೆ ದಾಳಿಗಾರ. ಕಾರಣ ನಾಕ್ಔಟ್ ಮಾದರಿಯ ಪಂದ್ಯಾಟ. ಗೆದ್ದರೆ ಮಾತ್ರ ಇಲ್ಲಿ ಉಳಿಗಾಲ. ಮುಂದುವರಿಸಿಕೊಳ್ಳುವ ದಾಳಿಗಾರಿಕೆ. ಮಗದೊಮ್ಮೆ ಪಂಚಾಯತ್ ಮೈದಾನವನ್ನ ಶ್ರೀಹರಿಕೊಂಡ ಮಾಡ್ತಾ ಇದ್ದಾರೆ ಇವರು ರೋಷನ್. ಕಾರಣ ಬ್ಯಾಕ್ ಟು ಬ್ಯಾಕ್ ರಾಕೆಟ್ ಗಳ ಲಾಂಚ್ ಆಗ್ತಾ ಇದೆ ನೋಡಿ. ಅಂಕಿಅಂಶ ಪಟ್ಟಿ ಊಹೆಗೂ ನಿಲುಕದಂತೆ 47ರಲ್ಲಿ ದಾಖಲಾಗ್ತಾ ಇದೆ. ಕೊನೆಯ ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಇದೇ ರೀತಿ ಅಂಕಿಅಂಶ ಪಟ್ಟಿ ಮುಂದುವರೆದ ಖಂಡಿತ ಪ್ರಪ್ರಥಮ ಶತಕ ನಿರ್ಮಾಣಗೊಳ್ಳಲಿಕ್ಕಿದೆ. ರಾಣಿಪುರ ಪರವಾಗಿ ಮಗದೊಮ್ಮೆ ಸಿಕ್ಸರ್ ದಾಖಲಾಗ್ತಾ ಇದೆ. ರೋಷನ್ ದಂಡು ಗುಡುಗುತ್ತಾ ಇದೆ. ಸಿಕ್ಸರ್ ಗಳ ಸುರಿಮಳೆ. ಕ್ಯಾನ್ ಯು ಬಿಲೀವ್ ದಟ್? ಪಾರ್ಟ್ನರ್ಶಿಪ್ ಅನ್ನು ಗಮನಿಸಿ. 12 ಚೆಂಡುಗಳ ಮುಂದೆ 53ರ ಗಳಿಕೆಯಾಗ್ತಾ ಇದೆ. ಅತ್ಯಂತ ಗರಿಷ್ಠ ಸ್ಕೋರ್ ಕಾರ್ಡ್ ತಯಾರಾಗ್ತಾ ಇದೆ. ಸೈಂಟ್ ಥಾಮಸ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆಗೊಳಿಸಿರುವಂತಹ ಸೈಂಟ್ ಥಾಮಸ್ ಟ್ರೋಫಿ 2025ರ ಬೃಹತ್ ಅಂಕಿಅಂಶ ಪಟ್ಟಿಯನ್ನ ಇಲ್ಲಿ ರಾಣಿಪುರ ಗಳಿಸಿಕೊಳ್ಳುತ್ತಾ ಇದೆ. ಬಹುಶಃ ಬ್ಯಾಟಿಂಗ್ ನಲ್ಲಿ ಈಗಾಗಲೇ 37 ಓಟಗಳನ್ನು ಗಳಿಸಿಕೊಂಡಿರುವ ರೋಷನ್ ಕಡೆಗೆ ದಾಳಿಗಾರಿಕೆ. ಬಲವಾಗಿ ದಾಟಿಸ್ತಾ ಇದ್ದಾರೆ. ಭಾಗದೊಮ್ಮೆ ಸಿಕ್ಸರ್ ನ ಚಿತ್ತಾರ ಮೂಡುತ್ತಾ ಇದೆ ಬಾನಂಗಳದಲ್ಲಿ. ರೋಷನ್ ದಾಡಿನ ಮುಖೇನ ಈ ಮನುಷ್ಯನನ್ನು ನಿಲ್ಲಿಸುವಂತ ಬೌಲರ್ ಯಾರು? ಖಂಡಿತ ಎದುರಾಳಿಗಳಿಗೆ ದುಸ್ವಪ್ನವಾಗ್ತಾ ಇದ್ದಾನೆ ಈ ರೋಷನ್ ಅನ್ನುವಂತ ಆಟಗಾರ. ಮನ ಬಂದಂತೆ ಅಟ್ಟಾಡಿಸ್ತಾ ಇದ್ದಾನೆ ಬೌಲರ್ಸ್ ಗಳನ್ನ. 10 ಚೆಂಡುಗಳ ಮುಂದೆ 44 ಓಟಗಳನ್ನು ದಾಖಲಿಸಿದ ಆಟಗಾರ ಈತ ರೋಷನ್. ಖಂಡಿತ ಇದು ಸ್ಫೂರ್ತಿದಾಯಕ ಇನ್ನಿಂಗ್ಸ್ ಸರಿ. ಸ್ಕೋರ್ ಬೋರ್ಡ್ ನಲ್ಲಿ ಒಟ್ಟಾರೆಯಾಗಿ 67 ಅಂಕದ ಗಳಿಕೆಯಾಗಿದೆ 18 ಚೆಂಡುಗಳ ಮುಂದೆ. 44 ವೈಯಕ್ತಿಕ ಅಂಕಗಳನ್ನು ಗಳಿಸಿಕೊಂಡಿರುವಂತಹ ರೋಷನ್ ಕೊನೆಯ ಓವರ್ ಆಡುತ್ತಾ ಇದ್ದಾರೆ. ಬಹುಶಃ ಈ ಟೂರ್ನಮೆಂಟ್ ನ ಪ್ರಪ್ರಥಮ ಅರ್ಧಶತಕ ದಾಖಲಿಸುವ ಸಾಧ್ಯತೆ ಕಾದು ನೋಡಬೇಕಾಗಿದೆ. ಕಾರಣ 2 ಚೆಂಡುಗಳು ಇಲ್ಲಿ ಮುಕ್ತಾಯವನ್ನ ಕಂಡಿದೆ. ವೈಯಕ್ತಿಕ ಖಾತೆಯಲ್ಲಿ 45 ಅಂಕದ ಗಳಿಕೆಯಾಗಿದ್ರೆ ಒಟ್ಟಾರೆಯಾಗಿ 69 ಅಂಕದ ಗಳಿಕೆಯಾಗಿದೆ. ಕೊನೆಯ 4 ಅಂಕಗಳು ಬೇಕಾಗಿದೆ ಅರ್ಧಶತಕಕ್ಕಾಗಿ. ದಂಡಿಸುವ ಪ್ರಯತ್ನ ನಿರಂತರವಾಗಿ ಇದ್ದೇ ಇದೆ. ಮಗದೊಮ್ಮೆ ಒಂಟಿಯ ಬಳಿಕ ಅವಳಿ ಓಟದ ಕರೆಗಳು ಬರುತ್ತಾ ಇದೆ.
ಇಲ್ಲಿ ರೋಷನ್ ವೈಯಕ್ತಿಕ ಖಾತೆಯಲ್ಲಿ 47 ಅಂಕದ ಗಳಿಕೆಯಾಗಿದೆ. ಇನ್ನು ಕೂಡ ಅರ್ಧ ಶತಕಕ್ಕೆ 3 ಅಂಕಗಳು ಬೇಕಾಗಿದೆ. ಕೊನೆಯ ಚೆಂಡು ಭಾಗಶಃ ಇಲ್ಲಿ ಬಲವಾದ ಮನವಿ ಇದೆ. ಇಲ್ಲಿ ರೋಷನ್ ಖಂಡಿತ ಚಪ್ಪಾಳೆಗಳು ಬರಲಿ. ವೈಯಕ್ತಿಕ ಖಾತೆಯಲ್ಲಿ ಬರೋಬ್ಬರಿ 47 ಅಂಕನ ಗಳಿಸಿಕೊಂಡಂತ ಓರ್ವ ದಾಂಡಿಗಾಯಿತ ರೋಷನ್ ನೇರವಾಗಿ ಡಗೌಟ್ ಸೇರಿಕೊಳ್ಳಬೇಕಾಗಿದೆ.